ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. Congratulate all the participants, volunteers and the organizers for this beautiful event. It's an honor to be part of this exciting opening ceremony of the PMC. Cricket brings people together, fostering teamwork, sportsmanship and enthusiasm. I wish all the participating teams the very best. May your passion for the game shine through and may your skills on the fields inspire us all. Let's celebrate the spirit of cricket and enjoy the thrilling matches ahead. To the organizer, volunteers and everyone involved, thank you for your hard work and dedication. Your efforts make events like this possible and we are grateful for that. Let's get the tournament underway and make some unforgettable memories. Cheers to an amazing competition. Remember, winning is not important, but participating is important. So once again, I wish you all the participants for this competition. Thank you one and all. ಹಾಗಾಗಿ ಎಲ್ಲ ತಂಡಗಳು ಉತ್ತಮವಾಗಿ ಆಗಲಿ ಇರುವಂತ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಅವರಿಗೆ ಶುಭವನ್ನು ಕೋರುತ್ತೇನೆ. ವಿಶೇಷವಾಗಿ ನಾನು ಉತ್ತರ ಕನ್ನಡ ಜಿಲ್ಲಾ ಕಾರ್ಯದರ್ಶಿಗಳ ಅಧ್ಯಕ್ಷನಾಗಿ ಒಂದೆರಡು ಮಾತಲ್ಲಿ ಹೇಳಲೇಬೇಕು. ಭಟ್ಕಳ ತಾಲೂಕಾ ಕಾರ್ಯದ ಪತ್ರಕರ್ತರ ಸಂಘ ಯಾವತ್ತೂ ಮುಂಚೂಣಿಯಲ್ಲಿದೆ. ಹಾಗೆ ನೋಡಿದ್ರೆ ಇಲ್ಲಿ ಬೆಳ್ಳಿ ಹಬ್ಬವನ್ನ ಆಚರಿಸಿಕೊಂಡಂತ ಸಂಘ ಇರತಕ್ಕಂಥದ್ದು ಹೆಗ್ಗಳಿಕೆಯೂ ಹೊಂದಿದೆ. ಅದನ್ನು ನಾವು ಎಲ್ಲ ಬಂದಿದ್ವಿ, ಸಾಕ್ಷೀಕರಿಸಿದ್ವಿ. ಒಟ್ಟಾರೆ ಇಲ್ಲಿಯ ಪತ್ರಕರ್ತರು ಹೆಚ್ಚಾಗಿ ಬಹಳ ಅನ್ಯೋನ್ಯತೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ವಿಶೇಷವಾಗಿ 2 ವರ್ಷದ ಹಿಂದೆ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವನ್ನ ಮಾಡಿಕೊಳ್ಳುವ ಮುಖಾಂತರ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಯಾಕೆಂದ್ರೆ ಈಗ ಯಾವುದೇ ಅನಾಹುತಗಳು, ಏನೋ ಸಂಘರ್ಷಗಳು, ನೋವುಗಳು ಯಾರಿಗೆ ಕೇಳ್ಕೊಂಡು ಬರಲ್ಲ, ಅನಿರೀಕ್ಷಿತವಾಗಿ ಬಂದುಬಿಡ್ತದೆ. ಅದರ ನಿವಾರಣೆಗಾಗಿಯೇ ಈ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ 2 ವರ್ಷ ರೀತಿಗೆ ಹುಟ್ಟುಕೊಂಡು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಕೂಟ ಕೇಳ್ತಾ ಇದೆ, ಆರ್ಥಿಕ ಸಂಪನ್ಮೂಲ ಹೇಗೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಚೆನ್ನಾಗಿ 2 ವರ್ಷದಲ್ಲಿ ಒಂದು 20 ಲಕ್ಷಕ್ಕೂ ಕ್ಷೇಮವನ್ನು ಸಂಘ. ಇದು ಪತ್ರಕರ್ತರಿಗೆ ಬಹಳ ಸಹಾಯಕ್ಕೆ ಬರ್ತದೆ. ಯಾವುದೇ ಒಬ್ಬ ಪತ್ರಕರ್ತ ಅನಾರೋಗ್ಯ ಪೀಡಿತನಾಗಿರ್ಲಿ ಅಥವಾ ಯಾವುದೊಂದು ಆಕ್ಸಿಡೆಂಟ್ ಆಗಿರ್ಲಿ ಅಥವಾ ಕುಟುಂಬದಲ್ಲಿ ಏನೋ ಸಮಸ್ಯೆ ಆಗಿರ್ಲಿ ಅಂತ ಸಂದರ್ಭದಲ್ಲಿ ಹಣ ಇದ್ದರೆ ನಾವು ಅವರಿಗೆ ಸ್ಪಂದಿಸಬೇಕಾಗ್ತದೆ. ಯಾವುದೇ ಬಾಯಿ ಮಾತಿನ ಔಪಚಾರಿಕ ಮಾತುಗಳಿಗಿಂತ ಆ ಸಂದರ್ಭದಲ್ಲಿ ಇರತಕ್ಕಂಥ ಆರ್ಥಿಕ ಏನಿದೆ ಹೆಚ್ಚು ಪ್ರಯೋಜನಕ್ಕೆ ಬರ್ತದೆ. ದೃಷ್ಟಿಯಿಂದ ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಒಂದು ದಿಟ್ಟ ಹೆಜ್ಜೆಯ ಮುಖಾಂತರ ಇಡೀ ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯಕ್ಕೂ ಮಾದರಿಯಾಗಿದೆ. ಈ ಕೆಲಸಗಳು ಇನ್ನೂ ಹೆಚ್ಚು ನಡೆಯಲಿ ಹೇಳುವಂತಹ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪತ್ರಕರ್ತರ ಕ್ಷೇಮ ಸಂಘವನ್ನು ನಾವು 2023 ಡಿಸೆಂಬರ್ ತಿಂಗಳಲ್ಲಿ ಸ್ಥಾಪಿಸಿದ್ದೇವೆ. ನಮ್ಮ ಸಂಘದಲ್ಲಿ ಒಟ್ಟು 22 ಮಂದಿ ಸದಸ್ಯರಿದ್ದಾರೆ. ಪತ್ರಕರ್ತರ ಕ್ಷೇಮಾಭಿವೃದ್ಧಿಯನ್ನು ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಹುಟ್ಟಾಕಿರುವುದು ನಿಮ್ಗೆಲ್ಲ ಗೊತ್ತಿದೆ. ಕಳೆದ 1.5 ದಶಕದಿಂದ ನಾವೆಲ್ಲ 2 ಗುಂಪುಗಳಾಗಿ ಚಂದ್ರ ಹೋಗಿದ್ದೆವು. ಅದನ್ನ ಕ್ಷೇಮಾಭಿವೃದ್ಧಿ ಸಂಘದ ಅಡಿಯಲ್ಲಿ ನಾವು ಒಟ್ಟಿಗೆ ಕೂಡಿಸಿ ಸಂಘವನ್ನ ಮುನ್ನಡೆಸ್ತಾ ಇದ್ದೇವೆ. ನಮ್ಮಲ್ಲಿ ಅವರು ಪತ್ರಕರ್ತರು ಸಡನ್ ಆಗಿ ಡೆತ್, ಆ ಸಂದರ್ಭದಲ್ಲಿ ನಾವೆಲ್ಲ ಕೂತು ಅವರ ಪರಿಸ್ಥಿತಿ ಅವಲಂಬಿಸಿ ನಮ್ಮಲ್ಲೂ ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡಬೇಕು, ಪತ್ರಕರ್ತರ ಸ್ಥಿತಿ ಅನಾರೋಗ್ಯದಲ್ಲಿ ಹೆಲ್ಪ್ ಮಾಡಬೇಕು ಅಂತ ಉದ್ದೇಶದಿಂದ ಕ್ಷೇಮ ಸಂಘವನ್ನು ರಚಿಸಿ ಆ ಸಂಘಟನೆಯಲ್ಲಿ ಒಂದು ಬೃಹತ್ ನಿಧಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಘ ಸಂಸ್ಥೆಗಳ ಮತ್ತು ದಾನಿಗಳ ನೆರವಿನಿಂದ ನಾವು ಸ್ಥಾಪಿಸಿದ್ದೇವೆ. ಈಗಾಗಲೇ ಮೃತ ಪತ್ರಕರ್ತರಾದ ರಾಘವೇಂದ್ರ ಭಟ್ ಜಾಲಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ನಾವು ಸಂಘದಿಂದ ನೀಡಿದ್ದೇವೆ. ಅದರಂತೆ ಪಾರ್ಶ್ವವಾಯು ಪೀಡಿತರಾಗಿ ಇರುವ, ಚಿಕಿತ್ಸೆ ಪಡೆಯುತ್ತಿರುವ ಪತ್ರಕರ್ತರಾದ ಮೊಹಮ್ಮದ್ ರಿಜ್ವಾನ್ ಗಂಗಾವಳಿ ಅವರಿಗೆ ನಾವು 75,000 ರೂಪಾಯಿಯನ್ನ ನೀಡಿದ್ದೇವೆ. ಅದರಂತೆ ನಮ್ಮ ಸಂಘ ಯಾಕೆ ಹುಟ್ಟಬೇಕು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಆಗ್ಲಿ ಏನೇ ಆಗ್ಲಿ ಬೇರೆ ಕೈ ಚಾಚಬಾರದು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಸಂಘವನ್ನ ಹುಟ್ಟಾಕಿದ್ದೇವೆ. ಒಬ್ಬ ಸದಸ್ಯರಿಗೆ ನಾವು ಪ್ರತಿ
ಯಾವುದೇ ರೀತಿಯ ಅನಾರೋಗ್ಯ ಆದ್ರೂ ಗರಿಷ್ಠ 75,000 ರೂಪಾಯಿ ಕೊಡ್ತೇವೆ. ಅದರಂತೆ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ 10 ಲಕ್ಷ ರೂಪಾಯಿಯನ್ನ ನಾವು ಅಪಘಾತ ವಿಮೆಯನ್ನ ಮಾಡಿಸಿದ್ದೇವೆ. ಅದರಂತೆ ಆಗ್ಬಾರ್ದು. ಯಾರು ನಮ್ಮ ಸಂಘದ ಸದಸ್ಯರು ಅಕಾಲಿಕ ಮರಣವಾದ ಅವ್ರ ಕುಟುಂಬಕ್ಕೆ 2.5 ಲಕ್ಷವನ್ನ ನಾವು ಮನೆಗೆ ತಲುಪಿಸುವ ಕೆಲಸವನ್ನು ಮಾಡುವ ಸಂಕಲ್ಪವನ್ನ ಮಾಡಿದ್ದೇವೆ. ಇದೊಂದು ನಾ ಹೇಳ್ತಾ ಇದು ರಾಜ್ಯದಲ್ಲಿ ಎಲ್ಲೂ ಇಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಂತಹ ಪತ್ರಕರ್ತರಿಗೆ ಸೌಲಭ್ಯ ಕೊಡುವಂತ ಯೋಜನೆ ರಾಜ್ಯದಲ್ಲೂ ಇಲ್ಲ. ಇದು ನಾವೊಂದು ಎಲ್ಲ ನಮ್ಮ ಸದಸ್ಯರ ಸಹಕಾರದಿಂದ ಇಂಥ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಪಟ್ಟಣದ ದಾನಿಗಳು, ಸಾರ್ವಜನಿಕರು ಸಹಾಯ ಸಹಕಾರ ಮಾಡಿದ್ದಾರೆ. ನಮ್ಮ ಸಂಘ ಸದಸ್ಯರು ಸಹ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಾ ಇದ್ದಾರೆ, ಮುನ್ನಡೆಸಿ ಮಾತಾಡುತ್ತಿದ್ದೇವೆ. ಅದೇ ರೀತಿಯಾಗಿ ನಾವು ಸಂಘದಿಂದ ಪತ್ರಿಕಾ ದಿನಾಚರಣೆ, ಪತ್ರಿಕಾ ವಿತರಕರಿಗೆ ಸನ್ಮಾನ, ಆರೋಗ್ಯಕ್ಕೆ ಮಾಡಿದ್ದು, ಕಾರವಾರಕ್ಕೂ ಅರ್ಥ ಬರಬೇಕಾಗಿತ್ತು. ಇಲ್ಲಿ ನಾವು ಪಟ್ಟಣದಲ್ಲೇ ಆಯೋಜನೆ ಮಾಡಿದ್ದೇವೆ. ಇಲ್ಲಿ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘ ಅಡಿಯಲ್ಲಿ ಸ್ವಲ್ಪ ಅಂತೇಳಿ ಮಾತಾಡ್ತೇವೆ. ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಆದ್ರೂ ಗೊತ್ತಾಗ್ಲಿ, ಎಲ್ಲ ಕಡೆನೂ ಸ್ಥಾಪನೆ ಆಗ್ಬೇಕಂತ. ಯಾಕಂದ್ರೆ ಪತ್ರಕರ್ತರು ಹೇಗೆ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ. ಸರ್ಕಾರದಿಂದ ಯಾವುದೇ ಸೌಲಭ್ಯ ಇಲ್ಲ. ಬಸ್ ಪಾಸ್ ಕೊಟ್ಟು ಇನ್ನು ನಮ್ಗೇನು ತಲುಪಲಿಲ್ಲ. ಆರೋಗ್ಯ ಕಾರ್ಡ್ ಮಾಡೋದು ಇನ್ನು ನಮ್ಮ ಮನೆಗೆ ನಮ್ಮ ಹತ್ರ ಇನ್ನೂ ಬರಲಿಲ್ಲ. ಬರೀ ಘೋಷಣೆ ಆಗ್ತದೆ ಬಿಟ್ರೆ ನಮ್ಮ ಸಂಖ್ಯೆ ಇನ್ನೂ ಬರಲಿಲ್ಲ. ಅಗ್ರಿಗೇಟ್ ಪತ್ರಕರ್ತರಿಗೆ ಮಾತ್ರ ಎಲ್ಲಾ ವ್ಯವಸ್ಥೆಯನ್ನು ಸರ್ಕಾರ ನೀಡ್ತಿದೆ. ಅದೇ ರೀತಿ ತಾಲೂಕಾ ಮಟ್ಟದಲ್ಲಿ ಪತ್ರಕರ್ತರು ಸಂಕಷ್ಟಮಯ ಜೀವನ ನಡೆಸ್ತಿದ್ದಾರೆ. ಬರೀ ಪತ್ರಿಕಾ ವರದಿಯನ್ನು ಒಂದೇ ಮಾಡ್ಕೊಂತಿದ್ರೆ ಜೀವನ ನಡೆಸೋದು ಕಷ್ಟ. ಅದ್ರ ಜೊತೆಗೆ ಬೇರೆ ಬೇರೆ ಪಾರ್ಟ್ ಟೈಮ್ ಮಾಡ್ತಾ ಪತ್ರಕರ್ತರನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾರೆ ತಾಲೂಕಾ ಪತ್ರಕರ್ತರು. ನಿಮ್ಗೆಲ್ಲ ಗೊತ್ತಿರುವ ವಿಚಾರ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಅತ್ಯುತ್ತಮವಾಗಿ ಸಂಘಟನೆ ಮಾಡಿದ್ದಾರೆ. ಎಲ್ಲ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು. ಅವರು ಕಾರವಾರದಲ್ಲಿ ಕರಾವಳಿ ಉತ್ಸವದ ಜವಾಬ್ದಾರಿ ಮೀಟಿಂಗ್ ಇರುವುದರಿಂದ ಇವತ್ತು ಸಂಜೆ ಅಥವಾ ನಾಳೆಯ ಕಾರ್ಯಕ್ರಮಕ್ಕೆ ಬರ್ಬೋದು. ನಮ್ಮ ಸಂಘ ಮುನ್ನಡೆಯಲು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ನೀವು ದಾನಿಗಳು ಇಲ್ಲಿ ನಮ್ಮ ಸಂಘ ರೀತಿಯ ಸಹಕಾರ ಮಾಡ್ತಿದ್ದಾರೆ. ಎಲ್ಲ ಸಹಕಾರ ಮಾಡೋದೊಂದಿಗೆ ನಮ್ಮ ಸಂಘ ಉತ್ತಮ ಮುನ್ನಡೆಸಿ ಹೇಳಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಪತ್ರಕರ್ತರ ಸಚಿವರಾಗಿ ನೌಕರಿ ವೈದ್ಯರಾಗಿದೆ ಸಹಕಾರ ಬಗ್ಗೆ ಸಾರಿದಂತಹ ಮೈದಾನವನ್ನು ಉದ್ಘಾಟಿಸಿಕೊಡಬೇಕು. ಬೂತ ಚಪ್ಪಾಳೆ ಎಲ್ಲ ಪತ್ರಕರ್ತರಿಂದ ಬರಲಿ. ಆಗಿನ ಎಲ್ಲ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರುಗಳು ನಮ್ಮೊಂದಿಗೆ ಜೊತೆಯಾಗಬೇಕಾಗಿ ತಮ್ಮಲ್ಲಿ ಭೂತಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. Strikers and CC11. The captain, the first Matkala Strikers versus CC11 na 2 ನಾಯಕರು ಸಂಖ್ಯೆಗಳು ಪಾಲ್ಗೊಂಡಿದ್ದಾರೆ. ಗಣ್ಯರು ಕೂಡ ಸಂಕಟದಲ್ಲಿದ್ದಾರೆ. ದಯವಿಟ್ಟು ಆದಷ್ಟು ಬೇಗನೆ ಸ್ಪರ್ಧೆಯನ್ನು ನಿರ್ವಹಿಸುವುದಕ್ಕಾಗಿ ಕೇಳಿಕೊಳ್ತಾರೆ. ಆಟಗಾರರ ಎಲ್ಲ ಆಟಗಾರರು ಆದಷ್ಟು ಬೇಗನೆ ಅಂಕಣಗಳು ಪಾಲ್ಗೊಂಡಿರುತ್ತಾರೆ. ನಾವಿಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಿರಲ್ಲ, ಎಲ್ಲ ಗೊತ್ತುಂಟಲ್ಲ. ಯಾವ್ದೇ ರೀತಿ ಗೊಂದಲ ಮಾಡ್ಕೊಂಡು ಮಾಡಬೇಕು. ಆರಾಮ್ ಮಾಡಿ ಅಲ್ಲ ಅವ್ರು ಇದು ಹೇಳಿದ್ರ ಯಾರು ಹೇಳಿದಂತೆ ಅವ್ರು ಟಾಸ್ ಬಿನ್ ಹೇಳ್ತಾರ.
ಕ್ರೀಡಾ ಮನೋಭಾವ ಎರಡು ತಂಡದವರು ಹೆಡ್ ಇದು ಇದು ಎಲ್ಲ ವಿಶ್ ಮಾಡಿ ಭಟ್ರು ಆಡಬಹುದು. ಎದ್ದು ಬಿದ್ದು ಆಡ್ಬೇಕಪ್ಪ. ಏನು ನಡೆಸು